ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾ ಅಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾ ಅಂತ. ಉಷಾ ಅಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನಲ್ಲಿ ಆಲ್ ಅನ್ನ ನೋಟಿಫಿಕೇಶನ್ ಆನ್ ಮಾಡೋದನ್ನ ಮರಿಬೇಡಿ. ಆವಾಗ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬಂದಿರುತ್ತೆ. ನೀವು ನನ್ನ ಚಾನಲಲ್ಲಿ ಕೇಂದ್ರ ಸರ್ಕಾರದಿಂದ ಆಗಿರ್ಬೋದು, ರಾಜ್ಯ ಸರ್ಕಾರದಿಂದ ಏನೇ ಹೊಸ ಅಪ್ಡೇಟ್ ಬರಲಿ ಅಥವಾ ಯಾವುದೇ ಹೊಸ ಯೋಜನೆಗಳು ಬರಲಿ ಅದ್ರ ಬಗ್ಗೆ ವಿವರವಾಗಿ ನನ್ನ ಚಾನಲಲ್ಲಿ ವೀಡಿಯೋಸ್ನ ನೋಡ್ಬೋದು. ಸೊ ಹಾಗಾಗಿ ಏನೇ ಅಪ್ಡೇಟ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು, ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನೀವು ಆಲ್ರೆಡಿ ತಮ್ಮನೆಲ್ಲ ನೋಡಿರೋ ಹಾಗೆ ಗೃಹಲಕ್ಷ್ಮಿ ಅಪ್ಡೇಟ್ ಬಗ್ಗೆ ಈ ವಿಡಿಯೋ ಆಗಿರುತ್ತೆ. ನಿಮಗೂ ಕೂಡ ಗೊತ್ತಿದೆ, 20ನೇ ಕಂತಿನ ಹಣದವರೆಗೂ ಗೃಹಲಕ್ಷ್ಮಿ ಹಣ ಜಮೆ ಮಾಡಿದ್ದಾರೆ. ಬಟ್ ಸಾಕಷ್ಟು ಜನರಿಗೆ ಇನ್ನೂ 20ನೇ ಕಂತಿನ ಹಣ ಬಂದಿಲ್ಲ. ಯಾಕೆಂದರೆ ಹಂತವಾಗಿ ಬಿಡುಗಡೆ ಮಾಡ್ತಾರೆ. ಇದುವರೆಗೂ 20ನೇ ಕಂತಿನ ಹಣ 2 ಹಂತಗಳಲ್ಲಿ ಬಿಡುಗಡೆ ಮಾಡಿದ್ದಾರೆ. ಇವತ್ತು 3ನೇ ಹಂತದಲ್ಲಿ ಹಣ ಬಿಡುಗಡೆ ಮಾಡ್ತಾರೆ. ಯಾರಿಗೆಲ್ಲ ಬಂದಿಲ್ಲ ದಯವಿಟ್ಟು ಪೇಷನ್ಸಿಂದ ವೆಯ್ಟ್ ಮಾಡಿ. ನಿಮಗೂ ಕೂಡ ಗೊತ್ತಿದೆ, ಒಂದೇ ದಿವಸ ಅಥವಾ ಒಂದು 2-3 ದಿವಸದಲ್ಲೇ ಎಲ್ಲರಿಗೂ ಕೂಡ ಬರಲ್ಲ. ಒಂದು 10ರಿಂದ 15 ದಿವಸನಾರು ತಗೋತಾರೆ ಎಲ್ಲ ಫಲಾನುಭವಿಗಳಿಗೂ ಕೂಡ ಹಣ ಜಮೆ ಆಗೋಕ್ಕೆ. ಸೊ ಹಾಗಾಗಿ ವೆಯ್ಟ್ ಮಾಡಿ, ಖಂಡಿತವಾಗ್ಲೂ ನಿಮಗೂ ಕೂಡ ಬಂದೇ ಬರುತ್ತೆ. ಇವಾಗ 3ನೇ ಹಂತದ ಹಣ ಜಮೆ ಮಾಡ್ತಾ ಇರ್ತಾರೆ. ಸೊ ಪೇಷನ್ಸಿಂದ ವೆಯ್ಟ್ ಮಾಡಿ, ಖಂಡಿತ ನಿಮಗೂ ಕೂಡ ಬಂದಿರುತ್ತೆ. ಅಕಸ್ಮಾತ್ ನಿನ್ನೆ ಇವತ್ತು ಅಥವಾ ಮೊನ್ನೆ ಏನಾರ ನಿಮಗೆ 20ನೇ ಕಂತಿನ ಹಣ ಬಂದಿದೆ, ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವು ಯಾವ ಜಿಲ್ಲೆ ಅಂತ ಕೂಡ ಮೆನ್ಷನ್ ಮಾಡಿ, ಆಗ ಬೇರೆಯವ್ರಿಗೂ ಕೂಡ ಕ್ಲಾರಿಟಿ ಸಿಗುತ್ತೆ. ಇನ್ನು 21ನೇ ಕಂತಿನ ಹಣ ಯಾವಾಗ ಬರುತ್ತಪ್ಪ ಅಂತ ಕೇಳೋರಿಗೆ ಇವಾಗ ಸದ್ಯಕ್ಕೆ ಯಾವುದೇ ರೀತಿ 21ನೇ ಕಂತಿನ ಹಣ ಜಮೆ ಮಾಡೋದಿಲ್ಲ. ಯಾಕಂದರೆ ಹಣಕಾಸು ಇಲಾಖೆಯಿಂದ ಆಲ್ರೆಡಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದಿದೆ 21ನೇ ಕಂತಿನ ಹಣಕ್ಕೆ ಏನೆಲ್ಲ ಹಣ ಬೇಕು ಅದಷ್ಟು ಟ್ರಾನ್ಸ್ಫರ್ ಆಗಿದೆ ಹಣಕಾಸು ಇಲಾಖೆಯಿಂದ. ಬಟ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ಇನ್ನೂ ಕೂಡ ಈಗ ಸದ್ಯಕ್ಕೆ ಹಾಕೋದಿಲ್ಲ. ಯಾಕಂದರೆ ಇನ್ನು 20ನೇ ಕಂತಿನ ಹಣನೇ ಎಲ್ರಿಗೂ ಕೂಡ ಕ್ಲಿಯರ್ ಆಗಿ ಜಮೆ ಆಗಿದೆ. ಸೊ ಹಾಗಾಗಿ ಇವಾಗ 21ನೇದು ಹಾಕಿಬಿಟ್ರೆ ಕನ್ಫ್ಯೂಸ್ ಆಗುತ್ತೆ ಜನರಿಗೆ. ನಮಗೆ ಬಂದಿಲ್ಲ ಅಥವಾ 20ನೇ ಕಂತಿಂದ 21ನೇ ಕಂತಿಂದ ಕನ್ಫ್ಯೂಷನ್ ಆಗುತ್ತೆ. ಹಾಗೆ ಡೌಟ್ ಕೂಡ ಶುರುವಾಗುತ್ತೆ, ಯಾವ್ದು ಬರ್ತಿದೆ ಯಾವ್ದು ಬರ್ತಿಲ್ಲ, ನಮ್ಗೆ ಅದು ಬಂದಿಲ್ಲ ಇದು ಬಂದಿಲ್ಲ ಅಂತ. ಸೊ ಹಾಗಾಗಿ ಎಲ್ಲರಿಗೂ ಕೂಡ ಕ್ಲಿಯರ್ ಆದಮೇಲೆ ಈಗ ಸಾಕಷ್ಟು ಜನರಿಗೆ 19ನೇ ಕಂತಿನ ಹಣ ಕೂಡ ಬಂದಿಲ್ಲ. ಹಾಗಾಗಿ ಎಲ್ಲ 19, 20 ಎಲ್ಲ ಕ್ಲಿಯರ್ ಆದಮೇಲೆ 21ನೇ ಕಂತಿನ ಹಣ ಹಾಕ್ತೀವಿ ಅಂತ ಹೇಳಿದ್ದಾರೆ. ಇದುವರೆಗೂ ಯಾವುದೇ ರೀತಿ 21ನೇ ಕಂತಿನ ಹಣ ಜಮೆ ಮಾಡಿಲ್ಲ. ಸೊ ನೀವೇನಾದ್ರು ಬೇರೆ ಯೂಟ್ಯೂಬ್ ಚಾನಲ್ಗಳಲ್ಲಿ ಇವತ್ತು ಅಷ್ಟು ಜಿಲ್ಲೆಗೆ ಬಂದಿದೆ, ನಾಳೆ ಇಷ್ಟು ಜಿಲ್ಲೆಗೆ ಬರುತ್ತೆ, ನಿಮಗೆ ಬಂದಿಲ್ವಾ ಅವ್ರಿಗೆ ಬಂದಿಲ್ವಾ ಅಂದರೆ ದಯವಿಟ್ಟು ನಂಬಕ್ಕೆ ಹೋಗಬೇಡಿ. ಈಗ ಸದ್ಯಕ್ಕೆ ಯಾವುದೇ ರೀತಿ 21ನೇ ಕಂತಿನ ಹಣ ಜಮೆ ಮಾಡಲ್ಲ. ಯಾಕಂದರೆ ಇನ್ನು 20ನೇ ಕಂತಿನ ಹಣನೇ ಎಲ್ಲರಿಗೂ ಕೂಡ 100% ಮಹಿಳೆಯರಿಗೆ ಜಮೆ ಆಗಿಲ್ಲ. ಸೊ ಹಾಗಾಗಿ ಯಾವುದೇ ರೀತಿ ಸುಳ್ಳು ಸುದ್ದಿನ ನಂಬಕ್ಕೆ ಹೋಗಬೇಡಿ. ಸೊ ಹಾಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸುಮ್ಮನೆ ಕನ್ಫ್ಯೂಷನ್ ಆಗೋದು ಬೇಡ. ಇವ್ರಿಗೆಲ್ಲ 21ನೇ ಕಂತಿನ ಹಣ ಬರ್ತಿದೆಯಂತೆ, ನಮಗಿನ್ನೂ 20ನೇ ಕಂತಿನ ಹಣನೇ ಬಂದಿಲ್ಲ ಅಂತ ಸುಮ್ಮನೆ ಟೆನ್ಷನ್ ಮಾಡ್ಕೊಳೋದು ಬೇಡ. ಈಗ ಯಾವುದೇ ರೀತಿ ಹಣ ಜಮೆ ಮಾಡೋಕ್ಕೆ ಶುರು ಮಾಡಿಲ್ಲ 21ನೇ ಕಂತಿನ ಹಣ. ಈಗ ಸದ್ಯಕ್ಕೆ ಬರ್ತಿರೋದು 20ನೇ ಕಂತಿನ ಹಣ ಮಾತ್ರ. ನಿಮಗೆ 20ನೇ ಕಂತಿನ ಹಣ ಬಂದಿದೆಯಾ ಇಲ್ಲ ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದನ್ನ ಮರಿಬೇಡಿ. ನೆಕ್ಸ್ಟ್ ರೇಷನ್ ಕಾರ್ಡ್ ಬಗ್ಗೆ ಹೇಳೋದಾದರೆ KYC ಆಗಿರ್ಬೋದು ಅಥವಾ ರೇಷನ್ ಕಾರ್ಡ್ ತಿದ್ದುಪಡಿಗೆ ಈ ತಿಂಗಳು ಪೂರ್ತಿ ಅಂದರೆ ಜೂನ್ ತಿಂಗಳು ಪೂರ್ತಿ ಅವಕಾಶನ ಮಾಡಿಕೊಟ್ಟಿದ್ದಾರೆ. ನೀವು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಬೇಕಂದ್ರೆ ಬೆಂಗಳೂರು 1, ಕರ್ನಾಟಕ 1, ಗ್ರಾಮ 1 ಸೆಂಟರ್ಸ್ಗೆ ಹೋಗಿ ನೀವು KYC ಮಾಡಿಸ್ಬೇಕು ಅಂತಂದರೆ ನಿಮ್ಮ ಹತ್ತಿರದ ರೇಷನ್ ಡಿಪೋಗಳಿಗೆ ಹೋಗಿ. ನೀವು ಎಲ್ಲಿ ರೇಷನ್ ತಗೋತೀರಾ ಪ್ರತಿ ತಿಂಗಳು ಅಲ್ಲೋದ್ರೆ ನಿಮಗೆ KYC ಮಾಡಿಕೊಡ್ತಾರೆ. ಅದು ಜೂನ್ ಈ ತಿಂಗಳು ಪೂರ್ತಿ ಎರಡಕ್ಕೂ ಕೂಡ ಅವಕಾಶ ಇದೆ. ಇನ್ನು ನೆಕ್ಸ್ಟ್ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಬೇಕು ಅಂತ ಬಂದರೆ ಇವಾಗ ಅದು ಲಾಸ್ಟ್ ಡೇಟ್ ಆಗೋಗಿದೆ, ಜೂನ್ 14ನೇ ತಾರೀಕು. ಸಾಕಷ್ಟು ಬಾರಿ ಇದನ್ನು ಪೋಸ್ಟ್ಪೋನ್ ಮಾಡ್ಕೊತಾನೆ ಬಂದರು. ಸೊ ಫ್ರೀಯಾಗಿ ಮಾಡಿಕೊಡ್ತಿದ್ರು. ಬಟ್ ಇವಾಗ ಲಾಸ್ಟ್ ಡೇಟ್ ಆಗೋಗ್ಬಿಟ್ಟಿದೆ. ಮತ್ತೆ ಎಕ್ಸ್ಟೆನ್ಷನ್ ಮಾಡ್ತಾರೆ ಅಥವಾ ನೀವು ಫೈನ್ ಕಟ್ಟಿ ಅಪ್ಡೇಟ್ ಮಾಡಿಸ್ಬೇಕಾ, ಅದ್ರ ಬಗ್ಗೆ ಅಪ್ಡೇಟ್ ಬಂದಿಲ್ಲ. ಅದ್ರ ಬಗ್ಗೆಯೂ ಕೂಡ ಏನೇ ಅಪ್ಡೇಟ್ ಬಂದು ಖಂಡಿತ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ರೀತಿ ಅಪ್ಡೇಟೆಡ್ ವಿಡಿಯೋಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋದಿಂದ ಸ್ವಲ್ಪನಾದರೂ ಮಾಹಿತಿ ಸಿಕ್ತು, ಇನ್ಫಾರ್ಮೇಟಿವ್ ಇತ್ತು ಅಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್. ಹಾಗೆ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ನೀವು ನನ್ನ ಫಾಲೋ ಮಾಡ್ಬೋದು. ಅಲ್ಲೂ ಕೂಡ ಕುಕಿಂಗ್ ವ್ಲಾಗ್ಸ್ ಆಗಿರ್ಬೋದು, ಮಿನಿ ವ್ಲಾಗ್ಸ್ ಆಗಿರ್ಬೋದು, ಲೈಫ್ ಸ್ಟೈಲ್ ವೀಡಿಯೋಸ್ ಪ್ರತಿಯೊಂದನ್ನು ಕೂಡ ಅಲ್ಲಿ ಅಪ್ಡೇಟ್ ಮಾಡ್ತಿರ್ತೀನಿ. ಸೊ ಅಲ್ಲೂ ಕೂಡ ಫಾಲೋ ಮಾಡೋದನ್ನ ಮರಿಬೇಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.